ನಮಸ್ಕಾರ. ಭೀಮಾಶಂಕರ್ ದಾದೇಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ, ಈ ದಿನ ಸಾಮಾನ್ಯ ವಿಜ್ಞಾನ ಓಲ್ಡ್ ಪ್ರಶ್ನೆ ಪತ್ರಿಕೆ ಅಂದರೆ ಈ ಹಿಂದೆ ನಡೆದಂಥ ಎಲ್ಲ KPSC ಅಥವಾ ಇತರ KAದವ್ರು ನಡೆಸಿರ್ತಕ್ಕಂಥ ಯಾವುದೇ ಸಿ ಗ್ರೂಪ್ ಪರೀಕ್ಷೆ ಆಗಲಿ, ಆ ಒಂದು ಸಿ ಗ್ರೂಪ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ವಿಜ್ಞಾನದ ಅಂದರೆ ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತೊಗೊಂಬಂದಿದ್ದೇನೆ. ಇವು ಮುಂದೆ ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪ್ರಶ್ನೆಗಳು ಪುನರ್ವರ್ತನೆ ಆಗುವಂಥ ಚಾನ್ಸ್ ಭಾಳ ಇರ್ತದೆ. ಹಾಗಾಗಿ ಈಗ ಒಂದೊಂದಾಗಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಕೃತಕ ಉಪಗ್ರಹದ ಶಕ್ತಿ ಮೂಲ. ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು? ಸೌರಶಕ್ತಿ ಬ್ಯಾಟರಿಗಳು, ವಿದ್ಯುತ್ ಬ್ಯಾಟರಿಗಳು, ಶುಷ್ಕ ಕೋಶಗಳು, ಪೊಟೆನ್ಷಿಯಲ್ ಬ್ಯಾಟರಿಗಳು. ಸರಿಯಾದಂಥ ಉತ್ತರ 1, ಸೌರಶಕ್ತಿ ಬ್ಯಾಟರಿಗಳು. 1ನೇ ಆಯ್ಕೆ ಸರಿಯಾಗಿದೆ. ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು ಅಂದರೆ ಸೌರಶಕ್ತಿ ಬ್ಯಾಟರಿಗಳನ್ನು ನಾವು ಕೃತಕ ಉಪಗ್ರಹದ ಶಕ್ತಿಯ ಮೂಲ ಎಂದು ಕರೆಯುತ್ತೇವೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 2. ಎರಡನೆಯ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ. ಮನುಷ್ಯನ ಶರೀರದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಹೃದಯ, ಲಿವರ್, ಮೂತ್ರಪಿಂಡ, ಮಿದುಳು. ಸರಿಯಾದಂಥ ಉತ್ತರ ಲಿವರ್. 2ನೇ ಆಯ್ಕೆ ಸರಿಯಾಗಿದೆ. ಲಿವರ್ ಮಾನವನ ಶರೀರದಲ್ಲಿರ್ತಕ್ಕಂಥ ದೊಡ್ಡ ಗ್ರಂಥಿ. ಹಾಗಾಗಿ 2ನೇ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 3. ಮೂರನೆಯ ಪ್ರಶ್ನೆ, ಯಾವ ವಿಟಮಿನ್ ಕಿತ್ತಳೆ ಹಣ್ಣುಗಳಲ್ಲಿ ಲಭ್ಯವಿರುತ್ತದೆ? ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಸಿ. 3ನೇ ಆಯ್ಕೆ ಸರಿಯಾಗಿದೆ. ಈ ಕಿತ್ತಳೆ ಹಣ್ಣುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಸಿ ವಿಟಮಿನ್. ಹಾಗಾಗಿ 3ನೇ ಆಯ್ಕೆ ಸರಿಯಾಗಿ ಇದೆ. ಮುಂದಿನ ಪ್ರಶ್ನೆ 4. 4ನೆಯ ಪ್ರಶ್ನೆ, ಸ್ಪಾರ್ಕ್ ಪ್ಲಗ್ಗಳ ಇರುವ ಯಂತ್ರ. ಡೀಸೆಲ್ ಇಂಜಿನ್ಗಳು, ಉಗಿ ಇಂಜಿನ್ಗಳು, ಪೆಟ್ರೋಲ್ ಇಂಜಿನ್ಗಳು, ವಿದ್ಯುತ್ ಮೋಟಾರ್ಗಳು. ಸರಿಯಾದ ಉತ್ತರ 3, ಪೆಟ್ರೋಲ್ ಇಂಜಿನ್ಗಳು. 3ನೇದ್ದು ಸರಿಯಾದ ಆಯ್ಕೆ. ಈ ಪೆಟ್ರೋಲ್ ಇಂಜಿನ್ಗಳನ್ನು ಸ್ಪಾರ್ಕ್ ಪ್ಲಗ್ಗಳು ಇರುವ ಯಂತ್ರ ಎಲ್ಲಿರ್ತದ? ಪೆಟ್ರೋಲ್ ಇಂಜಿನ್ಗಳಲ್ಲಿ ಮಾತ್ರ ಸ್ಪಾರ್ಕ್ ಪ್ಲಗ್ಗಳು ಇರುತ್ತವೆ. ಹಾಗಾಗಿ 3ನೆಯ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 5. 5ನೆಯ ಪ್ರಶ್ನೆ, ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯು ಈ ಕೆಳಗಿನ ಪ್ರದೇಶದಲ್ಲಿದೆ. ನೋಡ್ರಿ, ಈ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ, ಇದು ಯಾವ ಸ್ಥಳದಲ್ಲಿದೆ? ಬೆಂಗಳೂರು, ಚೆನ್ನೈ, ಮುಂಬೈ, ಹೈದರಾಬಾದ್. ಸರಿಯಾದ ಉತ್ತರ ಚೆನ್ನೈ. 2ನೇ ಆಯ್ಕೆ ಸರಿಯಾಗಿದೆ. ಈ ಚೆನ್ನೈನಲ್ಲಿ ನಾವು ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯನ್ನು ಕಾಣುತ್ತೇವೆ. ಹಾಗಾಗಿ 2ನೇ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 6. 6ನೆಯ ಪ್ರಶ್ನೆ. ಪ್ರಶ್ನೆ,
ಮಾನವ ಕಂಡುಹಿಡಿದ ಮೊದಲ ಧಾತು. ಮಾನವ ಕಂಡುಹಿಡಿದ ಮೊದಲ ಧಾತು ಯಾವುದು? ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ. ಸರಿಯಾದ ಉತ್ತರ ಬೆಳ್ಳಿ. ಅವನು ಫಸ್ಟ್ ಕಂಡಿಡಿದಿರ್ತಕ್ಕಂಥದ್ದು, ಮೊಟ್ಟ ಮೊದಲಿಗೆ ಕಂಡಿಡಿದಂಥ ಧಾತು ಬೆಳ್ಳಿ. ಯಾವುದು? ಮಾನವ ಕಂಡುಹಿಡಿದ ಮೊದಲ ಧಾತು ಬೆಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಏಳನೆಯ ಪ್ರಶ್ನೆ ಈ ರೀತಿ ಇದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ರಕ್ತ ಅಂದರೆ ಮನುಷ್ಯನ ರಕ್ತ ಒತ್ತಡ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ರಕ್ತದ ಒತ್ತಡ 80/20. ಎರಡನೇ ಆಯ್ಕೆ 120/80. ಮೂರನೇ ಆಯ್ಕೆ 130/80. ನಾಲ್ಕನೇ ಆಯ್ಕೆ 80/130. ಹಾಗಾದರೆ ಸರಿಯಾದ ಉತ್ತರ ಯಾವುದು? 120/80. 120/80 ಇದು ಒಬ್ಬ ಸಾಮಾನ್ಯ ಮನುಷ್ಯನ ರಕ್ತದ ಒತ್ತಡ. ಹಾಗಾಗಿ ಎರಡನೇ ಆಯ್ಕೆ ಸರಿಯಾಗಿ ಇದೆ. ಮುಂದಿನ ಪ್ರಶ್ನೆ ಎಂಟನೆಯ ಪ್ರಶ್ನೆ ಒಣ ಮಂಜುಗಡ್ಡೆ ಎಂದರೇನು? ಒಣ ಮಂಜುಗಡ್ಡೆ ಎಂದರೆ ಏನು? ಘನ ಇಂಗಾಲದ ಡೈಆಕ್ಸೈಡ್, ಘನ ಸಲ್ಫರ್ ಡೈಆಕ್ಸೈಡ್, ದ್ರವ ಇಂಗಾಲದ ಡೈಆಕ್ಸೈಡ್, ದ್ರವ ಅಮೋನಿಯಂ. ಸರಿಯಾದ ಉತ್ತರ ಘನ ಇಂಗಾಲದ ಡೈಆಕ್ಸೈಡ್. ಒಂದನೇದ್ದು ಸರಿಯಾದ ಉತ್ತರ. ಘನ ಇಂಗಾಲದ ಡೈಆಕ್ಸೈಡ್ ಎಂದು ನಾವು ಒಣ ಮಂಜುಗಡ್ಡೆಯನ್ನು ಕರೆಯುತ್ತೇವೆ. ಹಾಗಾಗಿ ಒಂದನೆಯ ಆಯ್ಕೆ ಸರಿಯಾಗಿ ಇದೆ. ಒಂಬತ್ತನೆಯ ಪ್ರಶ್ನೆ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ. ನೋಡ್ರಿ, ಲೋಹ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಕಬ್ಬಿಣ, ಅಲೋಮೀನಿಯಂ, ತಾಮ್ರ, ಚಿನ್ನ. ಸರಿಯಾದ ಆಯ್ಕೆ ಅಲೋಮಿನಿಯಂ. ಎರಡನೇ ಆಯ್ಕೆ ಸರಿಯಾಗಿದೆ. ಯಾವುದು? ಅಲೋಮಿನಿಯಂ. ಇದು ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ. ಮುಂದಿನ ಪ್ರಶ್ನೆ 10ನೆಯ ಪ್ರಶ್ನೆ ಕೆಳಗಿನ ಯಾವುದಕ್ಕೆ ಕುದುರೆಮುಖ ಹೆಸರಾಗಿದೆ? ಕುದುರೆಮುಖ ಅಂತಕ್ಕಂಥ ಒಂದು ಪ್ಲೇಸ್ ಏನಿದೆಯಲ್ಲ, ಆ ಪ್ಲೇಸು ಯಾವುದಕ್ಕೆ ಹೆಸರಾಗಿದೆ? ಯಾವುದಕ್ಕೆ? ಮೊದಲ ಆಯ್ಕೆ ಮ್ಯಾಂಗನೀಸ್ ಅದಿರು, ಎರಡನೇ ಆಯ್ಕೆ ಕಬ್ಬಿಣದ ಅದಿರು, ಮೂರನೇ ಆಯ್ಕೆ ತಾಮ್ರದ ಅದಿರು, ನಾಲ್ಕನೇ ಆಯ್ಕೆ ಅಲೋಮಿನಿಯಂ ಅದಿರು. ಸರಿಯಾದ ಉತ್ತರ 2 ಕಬ್ಬಿಣದ ಅದಿರು. ಎರಡನೇದ್ದು ಸರಿಯಾದ ಆಯ್ಕೆ. ಯಾಕ? ಕುದುರೆ ಮುಖದಲ್ಲಿ ಅತಿ ನಮಗೆ ದೊರೆತಕ್ಕಂಥ ವಸ್ತು ಕಬ್ಬಿಣದ ಅದಿರು. ಹಾಗಾಗಿ ಕಬ್ಬಿಣದ ಅದಿರಿಗೆ ಪ್ರಖ್ಯಾತ ಪಡೆದಿರತಕ್ಕಂಥದ್ದು ಕುದುರೆಮುಖ. ಮುಂದಿನ ಪ್ರಶ್ನೆ ನೋಡೋಣ. 11ನೆಯ ಪ್ರಶ್ನೆ ಧೂಮಕೇತು ಚಲಿಸುವ ಪಥ ಒಂದು ಏನಾಗ್ಯದ? ಈ ಧೂಮಕೇತು ಏನು ಚಲಿಸುತ್ತದಲ್ಲ ಅದರ ಪಥ ಏನಾಗಿದೆ ಅಂತ ಕೇಳ್ತಾನವ. ವೃತ್ತಾಕಾರವಾಗಿದೆಯಾ, ಅಂಡಾಕೃತಿಯಾಗಿದೆಯಾ, ನೇರ ರೇಖೆಯಾಗಿದೆಯಾ, ಅಂಕು ಡೊಂಕಾಗಿದೆಯಾ ಹೇಳ್ತಾನವ. ಧೂಮಕೇತು ಚಲಿಸುವ ಪಥ ಹೇಗಿದೆ ಅಂತ. ಹೆಂಗದ? ಅಂಡಾಕೃತಿಯಾಗಿದೆ. ಎರಡನೇ ಆಯ್ಕೆ ಸರಿಯಾದ ನೋಡ್ರಿ, ಅಂಡಾಕೃತಿಯಾಗಿದೆ. ಧೂಮಕೇತು ಚಲಿಸ್ತಕ್ಕಂಥ ಪಥ ಅಂಡಾಕೃತಿಯಾಗಿದೆ. ಹಾಗಾಗಿ ಎರಡನೆಯ ಆಯ್ಕೆ ಸರಿಯಾದ ಉತ್ತರ. 12ನೆಯ ಪ್ರಶ್ನೆ ವಿಟಮಿನ್ ಎ
ವಿಟಮಿನ್ ಎ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ? ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ? ಗಳಗಂಡ, ಮಲೇರಿಯಾ, ಟೈಫಾಯ್ಡ್, ರಾತ್ರಿ ಅಂಧತ್ವ. 12ನೇ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಯಾವುದು? 4. ಯಾವುದು? 4ನೇ ಆಯ್ಕೆ ಏನದದು? ರಾತ್ರಿ ಅಂಧತ್ವ. ವಿಟಮಿನ್ ಎ ಕೊರತೆ ಏನಾದರೂ ಕಾಯಿಲೆ ಬಂದರೆ ಇದರಿಂದ ಅಲ್ಲಿ ರಾತ್ರಿ ಕಣ್ಣು ಕಾಣಿಸಲ್ಲ, ಅಂದರೆ ರಾತ್ರಿ ಅಂಧತ್ವ. ಯಾವುದರ ಕೊರತೆ? ವಿಟಮಿನ್ ಎ ಹಿಂದಾಗಿ. ಸರಿಯಾದ ಉತ್ತರ 4. 13ನೇ ಪ್ರಶ್ನೆ. ಭಾರತವು ಕೆಳಕಂಡ ವಸ್ತುವಿನ ಅತಿ ಹೆಚ್ಚಿನ ಉತ್ಪಾದಕ. ಭಾರತ ಈ 4 ಆಯ್ಕೆಗಳು ಇವೆಲ್ಲ, ಆ ವಸ್ತುಗಳಲ್ಲಿ ಅತಿ ಹೆಚ್ಚಿನ ಉತ್ಪಾದಕ ರಾಷ್ಟ್ರ ನಮ್ಮ ಭಾರತ. ಯಾವುದು ನೋಡೋಣ, ಆ ಉತ್ಪಾದಕ ವಸ್ತು ಯಾವುದು? ಗೋಧಿ, ಚಹಾ, ಸಕ್ಕರೆ, ಅಕ್ಕಿ. ಸರಿಯಾದ ಉತ್ತರ ಚಹಾ. ಈ ಚಹಾನಲ್ಲಿ ನಾವು ಇಡೀ ಜಗತ್ತಿನಲ್ಲಿ ಪ್ರಖ್ಯಾತ ಪಡೆದಿದ್ದೇವೆ. ಚಹಾ ಉತ್ಪಾದನೆಯಲ್ಲಿ ನಾವೇ ಮೊದಲಿಗರು. ಸರಿಯಾದ ಆಯ್ಕೆ 2. 14ನೇ ಪ್ರಶ್ನೆ. 14ನೇ ಪ್ರಶ್ನೆ. ಗಿಡದ ಯಾವ ಭಾಗದಿಂದ ಅರಿಶಿಣವನ್ನು ನೋಡ್ರಿ, ಗಿಡದ ಯಾವ ಭಾಗದಿಂದ ಅರಿಶಿಣವನ್ನು ಪಡೆಯಲಾಗುತ್ತದೆ? ಬೇರು, ಕಾಂಡ, ಹೂವು, ಎಲೆ. ಸರಿಯಾದ ಉತ್ತರ ಬೇರು. ಗಿಡದ ಯಾವ ಭಾಗದಿಂದ ಅರಿಶಿಣವನ್ನು ಪಡೆಯಲಾಗ್ತಂದ್ರೆ 14ರಲ್ಲಿ ಸರಿಯಾದ ಉತ್ತರ 1 ಬೇರಿನಿಂದ. 15ನೇ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ. ನಾವು ಉಸಿರಾಡುವ ಗಾಳಿಯಲ್ಲಿ ನೋಡ್ರಪ್ಪ, ನಾವು ಉಸಿರಾಡುವ ಗಾಳಿಯಲ್ಲಿ ಆಮ್ಲಜನಕದ ಅಂದಾಜು ಪ್ರಮಾಣ. ಅವು ಏನು ಕೇಳ್ಯಾನ? ನಾವು ಉಸಿರಾಡ್ತಕ್ಕಂಥ ಗಾಳಿಯಲ್ಲಿ ಆಮ್ಲಜನಕ ಅಂದರೆ ಗಾಳಿಯ ಪ್ರಮಾಣ ಅಥವಾ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅಂತ. 1%, 20%, 60%, 80%. ಎಷ್ಟದ? 20%. 2ನೇ ಆಯ್ಕೆ ಸರಿಯಾಗಿದೆ, 20%. ಹೌದಲ್ಲ? 20% ಆಮ್ಲಜನಕದ ಪ್ರಮಾಣ ಗಾಳಿಯಲ್ಲಿದೆ. ಮುಂದಿನ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ. 16ನೇ ಪ್ರಶ್ನೆ. ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಹಮ್ಮಿಂಗ ಬರ್ಡ್, ಗುಬ್ಬಚ್ಚಿ, ಉಷ್ಟ್ರಪಕ್ಷಿ, ಆರ್ಟಿಕ್ ಟರ್ನ್. ಸರಿಯಾದ ಉತ್ತರ ಹಮ್ಮಿಂಗ ಬರ್ಡ್. 1ನೇದ್ದು ಸರಿಯಾದ ಉತ್ತರ. ಹಮ್ಮಿಂಗ ಬರ್ಡ್ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಆಗಿದೆ. ಹಾಗಾಗಿ 1ನೇ ಆಯ್ಕೆ ಸರಿಯಾದ ಆಗಿದೆ. 17ನೇ ಪ್ರಶ್ನೆ. 17ನೇ ಪ್ರಶ್ನೆ. ಮನುಷ್ಯರಲ್ಲಿ ಯೂರಿಯಾವು ಎಲ್ಲಿ ಉತ್ಪತ್ತಿ ಆಗುತ್ತದೆ? ಮನುಷ್ಯರಲ್ಲಿ ಯೂರಿಯಾವು ಎಲ್ಲಿ ಉತ್ಪತ್ತಿ ಆಗುತ್ತದೆ? ಮೂತ್ರಪಿಂಡ, ಮೆದೋಜಿರಕ್, ಪಿತ್ತಜನಕಾಂಗ, ಮೂತ್ರಕೋಶ. ಸರಿಯಾದ ಉತ್ತರ ಪಿತ್ತಜನಕಾಂಗ. 3ನೇದ್ದು ಸರಿಯಾದ ಆಯ್ಕೆ. ಪಿತ್ತಜನಕಾಂಗದಲ್ಲಿ ಮನುಷ್ಯನ ಯೂರಿಯಾ ಉತ್ಪತ್ತಿ ಆಗುತ್ತದೆ. ಹಾಗಾಗಿ 3ನೇ ಆಯ್ಕೆ ಸರಿಯಾಗಿ ಇದೆ. ಈಗ 18ನೇ ಪ್ರಶ್ನೆ. 18ನೇ ಪ್ರಶ್ನೆ. ನೀರಿನ ಶುದ್ಧ ಸ್ವರೂಪ. ನೀರಿನ ಶುದ್ಧ ಸ್ವರೂಪ ಬಾವಿ ನೀರು, ಖನಿಜ ನೀರು, ಬಾಹ್ಯ ನೀರು, ಮಳೆ ನೀರು. ಅಂದರೆ ಪ್ರಶ್ನೆ ಇಷ್ಟೇ, ನಮಗೆ
ಶುದ್ಧ ನೀರು ಈ ನಾಲ್ಕರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾನೆ ನಾವು. ಶುದ್ಧವಾದಂಥ ನೀರು, ಯಾವುದೇ ಕಲ್ಮಶ ಇರಲಾರ್ದಂಥದ್ದು ಯಾವುದು? ಮಳೆ ನೀರು. ಮಳೆ ನೀರಿನಲ್ಲಿ ಯಾವುದೇ ಕಲ್ಮಶ ಇರುವುದಿಲ್ಲ, ಆ ನೀರು ಶುದ್ಧವಾದಂಥ ನೀರು ಆಗಿರುತ್ತದೆ. ಹಾಗಾಗಿ ಮಳೆಯ ನೀರು ಅಥವಾ 4ನೇ ಆಯ್ಕೆ ಸರಿಯಾಗಿ ಇದೆ. 19ನೆಯ ಪ್ರಶ್ನೆ. ಥೈರಾಯ್ಡ್ ಗ್ರಂಥಿಯು ಮಾನವ ದೇಹದ ಈ ಭಾಗದಲ್ಲಿದೆ. ಇದೇನು ಥೈರಾಯ್ಡ್ ಗ್ರಂಥಿ ಇದೆಯಲ್ಲ, ಇದು ಮಾನವನ ದೇಹದ ಯಾವ ಭಾಗದಲ್ಲಿದೆ? ಕೊಂಕುಳ, ಉದರ, ಪ್ಲೀಹ, ಕುತ್ತಿಗೆ. ಸರಿಯಾದಂಥ ಆಯ್ಕೆ ಕುತ್ತಿಗೆ. 4ನೇ ಆಯ್ಕೆ ಸರಿಯಾಗಿದೆ. ಕುತ್ತಿಗೆಯಲ್ಲಿ ನಾವು ಥೈರಾಯ್ಡ್ ಗ್ರಂಥಿಯನ್ನು ಕಾಣುತ್ತೇವೆ. ಹಾಗಾಗಿ 4ನೇ ಆಯ್ಕೆ ಸರಿಯಾಗಿ ಇದೆ. 20ನೆಯ ಪ್ರಶ್ನೆ. ಈ ಪ್ರಾಣಿಯಲ್ಲಿ ಹಲ್ಲು ಇಲ್ಲ. ಇದೇನು 4 ಆಯ್ಕೆಗಳು ಕೊಟ್ಟಿವಲ್ಲ, ಈ 4 ಆಯ್ಕೆಗಳಲ್ಲಿ ಒಂದು ಪ್ರಾಣಿಗೆ ಹಲ್ಲು ಇಲ್ಲ. ಯಾವುದದು? ನವಿಲು, ಹಸು, ಆನೆ, ಹಂದಿ. ಸರಿಯಾದ ಉತ್ತರ 1 ನವಿಲು. ನವಿಲಿಗೆ ಹಲ್ಲುಗಳೇ ಇಲ್ಲ. ಹಾಗಾಗಿ ಆಯ್ಕೆ 1. ಮುಂದಿನ ಪ್ರಶ್ನೆ 21ನೆಯ ಪ್ರಶ್ನೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ? ನ್ಯೂಯಾರ್ಕ್, ರೋಮ್, ವಿಯೆಟ್ನಾಂ, ಲಂಡನ್. ಸರಿಯಾದ ಉತ್ತರ ವಿಯೆಟ್ನಾಂ. 3ನೇದು ಸರಿಯಾದ ಆಯ್ಕೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ವಿಯೆಟ್ನಾಂ. 22ನೆಯ ಪ್ರಶ್ನೆ. ಭೂಮಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ ಯಾವುದು? ಬುಧ, ಮಂಗಳ, ಶನಿ, ಗುರು. ಯಾವುದು? ಸರಿಯಾದ ಉತ್ತರ ಮಂಗಳ. 2ನೇ ಆಯ್ಕೆ ಸರಿಯಾಗಿದೆ. ಮಂಗಳ ಗ್ರಹ ಭೂಮಿಗೆ ಅತಿ ಹತ್ತಿರದಲ್ಲಿರ್ತಕ್ಕಂಥ ಗ್ರಹ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 23. ಅತಿದೊಡ್ಡ ಥರ್ಮಲ್ ವಿದ್ಯುತ್ ಶಕ್ತಿ ಕೇಂದ್ರ ಕರ್ನಾಟಕದಲ್ಲಿ ಎಲ್ಲಿದೆ? ಅತಿದೊಡ್ಡ ಥರ್ಮಲ್ ವಿದ್ಯುತ್ ಶಕ್ತಿಯ ಕೇಂದ್ರ ಕರ್ನಾಟಕದಲ್ಲಿ ಎಲ್ಲಿದೆ? ಶಿವಮೊಗ್ಗ, ರಾಯಚೂರು, ಬೆಳಗಾವಿ, ಮೈಸೂರು. ಸರಿಯಾದ ಉತ್ತರ 2 ರಾಯಚೂರು. ರಾಯಚೂರಿನಲ್ಲಿ ಅತಿ ದೊಡ್ಡ ಥರ್ಮಲ್ ವಿದ್ಯುತ್ ಶಕ್ತಿ ಕೇಂದ್ರ ಇದೆ. 24ನೆಯ ಪ್ರಶ್ನೆ. ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಡ್ಯಾಶ್ ಬಳಸುತ್ತವೆ. ಈ ಹಸಿರು ಗಿಡಗಳು ಏನು ಮಾಡ್ತಾವೆ? ತಮಗೆ ಸಕ್ಕರೆಯನ್ನು ತಯಾರಿಸಲು ಏನು ಬಳಸ್ತಾವಂದ್ರೆ ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು, ನೀರು. ಇವೆಲ್ಲವೂ ಅಂದರೆ 4ನೇ ಆಯ್ಕೆ ಸರಿಯಾಗಿದೆ. ಯಾಕೇಳಿ? ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಕಾರ್ಬನ್ ಡೈಆಕ್ಸೈಡ್ ಬೇಕು, ಸೂರ್ಯನ ಬೆಳಕೂ ಬೇಕು, ನೀರು ಕೂಡ ಬೇಕು. ಈ ಎಲ್ಲವುಗಳನ್ನು ಒಳಗೊಂಡಿರುವುದು ಹಸಿರು ಗಿಡಗಳು ಸಕ್ಕರೆ ತಯಾರಿಸಲು ಬೇಕಾದಂಥ ವಸ್ತುಗಳು. ಮುಂದಿನ ಪ್ರಶ್ನೆ ನೋಡೋಣ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಕೊನೆಯ ಪ್ರಶ್ನೆ. ಈ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಿ ಗ್ರೂಪ್ ಪರೀಕ್ಷೆಯಲ್ಲಿ ಹಿಂದೆ ಕೇಳಿದಂಥ ಪ್ರಶ್ನೆಗಳಿವು. ಹಿಂದೆ ಅನೇಕ ಸ್ಪರ್ಧಾತ್ಮಕಗಳ ಪರೀಕ್ಷೆಗೆ ಬಂದಂಥ ಈ ಪ್ರಶ್ನೆಗಳು. 25ನೆಯ ಪ್ರಶ್ನೆ ನೋಡೋಣ. ಇದರಲ್ಲಿ ಯಾವುದು ಅರೆವಾಹಕ? ಗಾಜು, ಪಿಂಗಾಣಿ, ಜರ್ಮನಿಯಂ, ಪ್ಲಾಸ್ಟಿಕ್. ಸರಿಯಾದ ಉತ್ತರ ಗಾಜು.
ಅರೆವಾಹಕ ಏನದ ಗಾಜು ಅರೆವಾಹಕ. ಹಾಗಾಗಿ 1ನೇ ಆಯ್ಕೆ ಸರಿಯಾಗಿ ಇದೆ. ಇವು ಇಲ್ಲಿವರೆಗೆ ನೋಡಿರ್ತಕ್ಕಂಥ ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳು. ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳು ಇವು ಹಿಂದೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವು ಸಿ ಗ್ರೂಪಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳು ಇವಾಗಿವೆ ಅಂತ ಹೇಳುತ್ತಾ ಈಗ ವಿಡಿಯೋ ಮುಗಿಸುವಂಥ ಸಮಯ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರು ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ ಈಗ ಈ ವಿಡಿಯೋ ಮುಗಿಸುವಂಥ ಸಮಯ. ಎಲ್ಲರಿಗೂ ಧನ್ಯವಾದಗಳು.